ವಿಮಾನ ಪತನ ಆಗಿದೆ. ಅಹಮದಾಬಾದ್ನಲ್ಲಿ ಈಗಾಗಲೇ 242 ಪ್ರಯಾಣಿಕರ ಸಾವಿನ ಬಗ್ಗೆ ಎಪಿ ಸುದ್ದಿ ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿದೆ. ಈಗಾಗಲೇ ಗುಜರಾತ್ನ ಅಹಮದಾಬಾದ್ನಲ್ಲಿ 242 ಪ್ರಯಾಣಿಕರ ಸಾವಿನ ಬಗ್ಗೆ ಎಪಿ ಸುದ್ದಿ ಸಂಸ್ಥೆ ಮಾಹಿತಿ ಕೊಟ್ಟಿದೆ. ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಸಾವನ್ನಪ್ಪಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ವಿಮಾನ ದುರಂತದಲ್ಲಿ ಮಗಳ ಭೇಟಿಗಾಗಿ ಲಂಡನ್ಗೆ ತೆರಳುತ್ತಾ ಇದ್ರು ವಿಜಯ್ ರೂಪಾನಿ. ಅಹಮದಾಬಾದ್ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ವಿಮಾನದಲ್ಲಿ ಇದ್ದಂತಹ ಗುಜರಾತ್ನ ಮಾಜಿ ಸಿಎಂ ಸೇರಿ ಒಟ್ಟು 242 ಜನರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳಿಂದ ಮಾಹಿತಿ ಬಂದಿದೆ. ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಸುಮಾರು 242 ಜನರು ಸಾವನ್ನಪ್ಪಿದ್ದಾರೆ. ಇವತ್ತು ನಡೆದಿರುವಂತಹ ಒಂದು ಘಟನೆ ಮಧ್ಯಾಹ್ನ ಸುಮಾರು 1 ರಿಂದ 2 ಗಂಟೆ ಒಳಗಾಗಿ ನಡೆದಿರುವಂತಹ ಒಂದು ವಿಮಾನ ದುರಂತ ಇದು. ಈ ಒಂದು ವಿಮಾನ ದುರಂತದಲ್ಲಿ ಒಟ್ಟು ಭಾರತೀಯರು 169 ಜನರು ದುರ್ಮರಣವನ್ನಪ್ಪಿದ್ದಾರೆ. ಭಾರತೀಯರು 169 ಜನರು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರೆ ಬ್ರಿಟಿಷರು ಅಂದ್ರೆ ಲಂಡನ್ ವಾಸಿಗಳು, ಇಂಗ್ಲೆಂಡ್ ವಾಸಿಗಳು 53 ಜನರ ಮರಣ ಆಗಿದೆ, ದುರ್ಮರಣವನ್ನಪ್ಪಿದ್ದಾರೆ. ಅಂದ್ರೆ ಈ ಒಂದು ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಒಂದು ವಿಮಾನ ಬ್ಲಾಸ್ಟ್ ಆಗಿದೆ ಅಂದ್ರೆ ಅದರಲ್ಲಿ ಈ ಪೈಲಟ್ ಸಮೇತ ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ತಾರೆ. ಯಾರು ಕೂಡ ಬದುಕಿ ಉಳಿಯುವಂತಹ ಚಾನ್ಸೇ ಇಲ್ಲ. ನಾವು ಈ ಹಿಂದೆ ಗಮನಿಸಿದ್ವಿ, ಇದೇ ರೀತಿ ಒಂದು ಫ್ಲೈಟ್ ದುರಂತದಲ್ಲಿ ನಾವು ನಟಿ ಸೌಂದರ್ಯ ಅವರನ್ನ ಕಳ್ಕೊಂಡ್ವಿ. ಬಟ್ ಆ ಫ್ಲೈಟ್ ನಲ್ಲಿ ತುಂಬಾ ಕಡಿಮೆ ಜನ ಇದ್ರು. ಯಾವುದೇ ವಿಮಾನ ಆದ್ರೂ ಅಷ್ಟೇ ಟೇಕ್ ಆಫ್ ಆದ ತಕ್ಷಣ ಅದು ಬ್ಲಾಸ್ಟ್ ಆಗುತ್ತೆ, ಕೆಳಗ್ ಬೀಳುತ್ತೆ ಅಂದ್ರೆ ಒಬ್ರು ಕೂಡ ಬದುಕಿ ಉಳಿಯೋಕೆ ಚಾನ್ಸೇ ಇಲ್ಲ. ಕಂಪ್ಲೀಟ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ, ಬೆಂಕಿಗೆ ಆಹುತಿಯಾಗಿ ವಿಮಾನ ಸುಟ್ಟು ಕರಕಲಾಗಿ ಭೂಮಿಗೆ ಬೀಳುತ್ತೆ. ಹಾಗಾಗಿ ಯಾವ ದೇಹಗಳು ಕೂಡ ನಮ್ಗೆ ಸಿಗೋದೆಲ್ಲವೂ ಕೂಡ ಛಿದ್ರ ಆಗಿ ಎಲ್ಲಿ ಬೀಳುತ್ತೋ ಗೊತ್ತಾಗಲ್ಲ. ಅವರ ಅವಶೇಷಗಳು ಕೂಡ ನಮಗೆ ಸಿಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ. ನಿಜಕ್ಕೂ ವಿಮಾನ ದುರಂತದಲ್ಲಿ ಯಾರು ಕೂಡ ಸಾವನ್ನಪ್ಪಬಾರದು ಅಂತ ಹೇಳಿ ಅಂದುಕೊಳ್ತಾರೆ. ಆದ್ರೆ ಈ ರೀತಿ ನಡೆಯುವಂತಹ ಅಚಾನಕ್ ಆಗಿರುವಂತಹ ಘಟನೆಗಳು ನಡೆದಾಗ ನಿಜಕ್ಕೂ ಅದು ಶಾಕಿಂಗ್ ವಿಚಾರ. ಇದರಲ್ಲಿ 169 ಜನ ಭಾರತೀಯರು ಮರಣ ಹೊಂದಿದ್ರೆ 53 ಜನ ಬ್ರಿಟಿಷರು ಮರಣ ಹೊಂದಿದ್ದಾರೆ. ಇನ್ನು ಸಿಬ್ಬಂದಿಗಳು, ವಿಮಾನ ಸಿಬ್ಬಂದಿಗಳು 12 ಜನ ಮೃತಪಟ್ಟಿದ್ದಾರೆ. ಒಟ್ಟು ಯಾತ್ರಿಕರು 242 ಜನರು ಸಾವನ್ನಪ್ಪಿದ್ದಾರೆ. ಅಷ್ಟು ಜನ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ಗುಜರಾತ್ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದಂತಹ ವಿಮಾನ ಅದು. ವಿಮಾನ ದುರಂತ ಸ್ಥಳದಲ್ಲಿ ಒಂದೊಂದು ದೃಶ್ಯಗಳು ಕೂಡ ಘೋರ. ಯಾಕಂದ್ರೆ ವಿಮಾನ ದುರಂತದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅದು ಟೇಕ್ ಆಫ್ ಆದಾಗ ಅದು ಡಿಕ್ಕಿ ಹೊಡೆದು ಒಂದು ಮೆಡಿಕಲ್ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದು ಅದು ಅಲ್ಲಿಂದ ಬ್ಲಾಸ್ಟ್ ಆಗುವಂತಹ ದೃಶ್ಯಗಳಿದೆಯಲ್ಲ, ಬಹುಶಃ ಏನಾದ್ರು CCTV ಕ್ಯಾಮೆರಾಗಳಿದ್ದಿದ್ರೆ ಬಹುಶಃ ಅದೆಲ್ಲ ದೃಶ್ಯಗಳು ಕಣ್ಣಿಗೆ ಬೀಳ್ತಾ ಇತ್ತು ಅನ್ಸುತ್ತೆ. ವಿಮಾನ ದುರಂತ ಸ್ಥಳದಲ್ಲಿ ಒಂದೊಂದು ದೃಶ್ಯ ಘೋರ. ಸುಮಾರು ಕಿಲೋಮೀಟರ್ಗಳ ದೂರ ಅದನ್ನ ಗಮನಿಸಿದಾಗ ಒಂದೊಂದು ದೃಶ್ಯ ಕೂಡ ಘೋರ ಆಗಿರುತ್ತೆ. ಎಲ್ಲಿ ನೋಡಿದ್ರು ಕೂಡ ಆ ವಿಮಾನದ ಅವಶೇಷಗಳು ಬಿದ್ದಿರುತ್ತೆ, ಮತ್ತೆ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವರ ಅವಶೇಷಗಳು ಬಿದ್ದಿರುತ್ತೆ. ಎಲ್ಲೂ ಕೂಡ ಸುಟ್ಟು ಕರಕಲಾಗಿರುತ್ತೆ. ಮಾಂಸದ ಮುದ್ದೆಯಾಗಿ ಬಿದ್ದಿರ್ತವೆ ಮನುಷ್ಯನ ದೇಹಗಳು. ವಿಮಾನ ಬಿದ್ದ ಹೊಡೆತಕ್ಕೆ ಬೃಹತ್ ಮರವೇ ಛಿದ್ರಗೊಂಡಿದೆ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕಟ್ಟಡ ನಾಮಾವಶೇಷ ಗುರುತೇ ಸಿಗದಂತಾಗಿದೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಇತ್ತು ಅನ್ನೋದೇ ಗೊತ್ತಾಗದ ಹಾಗೆ, ಗುರುತೇ ಸಿಗದ ಹಾಗೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ, ನಾಶ ಆಗ್ಬಿಟ್ಟಿದೆ. ಚೆಲ್ಲಾಪಿಲ್ಲಿಯಾಗಿ ಶವಗಳು ಬಿದ್ದಿದ್ದಾವೆ. ಯಾರ್ದು ಶವ ಅಂತ ಹೇಳಿ ಪತ್ತೆ ಮಾಡಕ್ಕಾಗಲ್ಲ. ಬಹುಶಃ ಅದೆಲ್ಲವನ್ನ ಒಟ್ಟಿಗೆ ಕಲೆಕ್ಟ್ ಮಾಡಿ ಸೊ ಅವರು ಕೊನೆಗೆ ಅದನ್ನ ಸುಡುವಂತಹ ಒಂದು ಕೆಲಸ ಮಾಡಬಹುದು. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಅಲ್ಲಿ ಏನು ಸಿಗಲ್ಲ. ಆ ತರದ ಒಂದು ಘಟನೆ ವಿಮಾನ ದುರಂತ ಆದಂತ ಸಂದರ್ಭದಲ್ಲಿ ಮಾಂಸದ ಮುದ್ದೆಯಂತಾಗಿ ಎಲ್ಲ ಕಡೆ ಮೃತದೇಹಗಳು ಬಿದ್ದಿದ್ದಾವೆ. ವಿಮಾನ ದುರಂತ ಸ್ಥಳದಲ್ಲಿ NDRF ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಮೃತ ದೇಹಗಳ DNA ಪರೀಕ್ಷೆಯನ್ನ ಈಗ ನಡೆಸಲಿದ್ದಾರೆ ವೈದ್ಯರು. ಸೊ ಈಗ ಅಂದ್ರೆ ಎಷ್ಟು ಅಲ್ಲಿ ಮೃತದೇಹಗಳು ಸಿಗ್ತಾವೋ, ಕೈ ಸಿಗುತ್ತೋ, ಕಾಲ್ ಸಿಗುತ್ತೋ, ರುಂಡ ಸಿಗುತ್ತೋ ಗೊತ್ತಿಲ್ಲ. ಸೊ ಸಿಕ್ಕಂತ ಬಾಡಿ ಪಾರ್ಟ್ಸ್ ಗಳನ್ನ ಅವರು ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕ DNA ಪರೀಕ್ಷೆಯನ್ನ ಈಗ ವೈದ್ಯರು ಮಾಡ್ತಾರೆ. ಆ ಮೂಲಕ ಯಾರ್ಯಾರು ಪ್ರಯಾಣವನ್ನ ಬೆಳೆಸಿದ್ರು, ಯಾರ್ಯಾರು ಟಿಕೆಟ್ ತಗೊಂಡಿದ್ರು, ಸೊ ಅದ್ರ ಮೂಲಕವೇ ಯಾರ್ಯಾರು ಪ್ರಯಾಣ ಬೆಳೆಸಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಅಟ್ಲೀಸ್ಟ್ ಅವರ ಕುಟುಂಬಸ್ಥರಿಗೆ ಅವರ ಅವಶೇಷಗಳನ್ನ ಅವರು ತಲುಪಿಸಬೇಕು ಅಂತಂದಾಗ ಸೊ ಯಾರದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಲೇಬೇಕಾಗತ್ತೆ. ಹಾಗಾಗಿ DNA ಪರೀಕ್ಷೆ ಮಾಡ್ತಾರೆ. ಆ DNA ಪರೀಕ್ಷೆಯನ್ನ ವೈದ್ಯರು ನಡೆಸಲಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಅಧ್ವಾನ ಆಗೋಗಿದೆ ದೃಶ್ಯಗಳು ಅಂತ ಹೇಳಿ. ಕಟ್ಟಡ ಸುತ್ತಮುತ್ತ ಇದ್ದಂತಹ ಕಟ್ಟಡಗಳಿಗೂ ಕೂಡ ಅಲ್ಲಿ ಡ್ಯಾಮೇಜ್ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ. ಮಾಂಸದ ಮುದ್ದೆ ಅಂತಾಗಿ ಬಿದ್ದಿರುವಂತದ್ದು ಎಲ್ಲ ಕಡೆ ಮೃತದೇಹಗಳ ಜೊತೆಗೆ
ಏರ್ಲೈನ್ ವಿಮಾನ ಇದೆಯಲ್ಲ, ವಿಮಾನದ ರೆಕ್ಕೆ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು ಕೂಡ ನಾವು ಗಮನಿಸ್ತಾ ಇದೀವಿ. ಎಲ್ಲೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಆ ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ಗೂ ಕೂಡ ಹಾನಿಯಾಗಿದೆ. ಸುತ್ತಮುತ್ತ ಇರುವಂತಹ ಬಿಲ್ಡಿಂಗ್, ವಿಮಾನದ ರೆಕ್ಕೆಗಳು ಕೂಡ ಅಲ್ಲಿ ಬಿದ್ದಿದೆ. ಇನ್ನು 5 ತಿಂಗಳ ಹಿಂದಷ್ಟೇ ಅಹಮದಾಬಾದ್ನಲ್ಲಿ ತುರ್ತು ಭೂಸ್ಪರ್ಶ ಆಗಿತ್ತು. 5 ತಿಂಗಳ ಹಿಂದೆ ಅಹಮದಾಬಾದ್ನಲ್ಲಿ ಇದೇ ರೀತಿ ವಿಮಾನ ಟೇಕ್ ಆಫ್ ಆಗುವಾಗ ತುರ್ತು ಭೂಸ್ಪರ್ಶ ಆಗಿತ್ತು. ಬಟ್ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಹಾಗಿದ್ರೆ 5 ತಿಂಗಳ ಹಿಂದೆಯೇ ತಾಂತ್ರಿಕ ದೋಷ ಕಾಣಿಸಿತ್ತಾ ಅನ್ನುವಂಥ ಅನುಮಾನ ಇಲ್ಲಿ ಬರ್ತಾ ಇದೆ. 2024ರಲ್ಲೂ A147 ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿತ್ತು. ಈ ವೇಳೆ 300 ಪ್ರಯಾಣಿಕರು ವಿಮಾನದಲ್ಲಿದ್ರು. ಸಮಸ್ಯೆ ಸರಿಪಡಿಸಲಾಗದೆ ಅಂತ ಹೇಳಿ ಏರ್ ಇಂಡಿಯಾ ಹೇಳಿತ್ತು. ಈಗ ಏರ್ ಇಂಡಿಯಾ ಸಂಸ್ಥೆಯ ಮೇಲೆ ಸಾಕಷ್ಟು ಆರೋಪಗಳು ಬರುತ್ತೆ. ಕಾರಣ, ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆಗುವಾಗ ಎಲ್ಲ ರೀತಿಯಾದಂಥ ಒಂದು ಚೆಕಿಂಗ್ ಆಗಬೇಕು. ಟೇಕ್ ಆಫ್ ಆದಾಗ ಹೇಗೆ ಅದು ಮೂವ್ ಆಗಬೇಕು, ಈ ತರದ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಭೂಸ್ಪರ್ಶ ಆದ್ರೂ ಕೂಡ ಸೊ ಅದನ್ನ ಸ್ಟಾಪ್ ಮಾಡಿ ಅಥವಾ ಅದನ್ನ ಲ್ಯಾಂಡಿಂಗ್ ಮಾಡಿ ಯಾಕೆ ಭೂಸ್ಪರ್ಶ ಆಯ್ತು, ಏನ್ ಮಿಸ್ಟೇಕ್ ಆಯ್ತು ಅಂತೆಲ್ಲವನ್ನ ಚೆಕ್ ಮಾಡಿ ಆಮೇಲೆ ವಿಮಾನವನ್ನ ಅವರು ಟೇಕ್ ಆಫ್ ಮಾಡುವಂಥದ್ದು. ಈ ತರದೆಲ್ಲ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಏರ್ ಇಂಡಿಯಾ ಸಂಸ್ಥೆ ತೆಗೆದುಕೊಳ್ಬೇಕು. 5 ತಿಂಗಳ ಹಿಂದಷ್ಟೇ ಅಹಮದಾಬಾದ್ನಲ್ಲೂ ಇದೇ ರೀತಿ ತುರ್ತು ಭೂಸ್ಪರ್ಶ ಆಗಿದೆ. ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. 2024ರಲ್ಲೂ A147 ವಿಮಾನ ತುರ್ತು ಭೂಸ್ಪರ್ಶ ಆಗಿತ್ತು. ಆಗ್ಲೂ ಕೂಡ 300 ಪ್ರಯಾಣಿಕರು ವಿಮಾನದಲ್ಲಿದ್ರು. ಆ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆಗಿದ್ರು ಅದನ್ನು ಸರಿಪಡಿಸಲಾಗಿದೆ ಅಂತ ಹೇಳಿ ಏರ್ ಇಂಡಿಯಾ ಸಂಸ್ಥೆ ಹೇಳಿತ್ತು. ಆದ್ರೆ ವಿಮಾನ ದುರಂತ ಮತ್ತೊಂದು ಶಾಕಿಂಗ್ ಆಗಿದೆ. ಇಷ್ಟೆಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ರು, ನಾವಿಷ್ಟೆಲ್ಲ ತಾಂತ್ರಿಕ ದೋಷಗಳಿದ್ರು ಸರಿಪಡಿಸಿಕೊಂಡಿದ್ರು, ಈ ವಿಮಾನ ದುರಂತ ಸಂಭವಿಸಿದೆ. ಇದಕ್ಕೆ ಕಾರಣ ಈಗ ಏರ್ ಇಂಡಿಯಾ ಸಂಸ್ಥೆ ಆಗತ್ತೆ. ಏನು ತಾಂತ್ರಿಕ ದೋಷ ಕಾಣಿಸ್ಕೊಳ್ತು ಅನ್ನುವಂಥದ್ದೇ ಈಗ ಪತ್ತೆ ಮಾಡಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಇಲ್ಲಿ ಪೈಲಟ್ ಕೂಡ ಇಲ್ಲ, ಆತನನ್ನ ಕೇಳೋಕೆ ಏನಾಯ್ತು ಅಂತ ಹೇಳಿ. ಆತ ಕೂಡ ಸಾವನ್ನಪ್ಪಿದ್ದಾನೆ, ಯಾವ ಸಿಬ್ಬಂದಿಗಳು ಇಲ್ಲ. ಸೊ ವಿಮಾನ ಟೇಕ್ ಆಫ್ ಆಗುವಾಗ ಏನ್ ತಾಂತ್ರಿಕ ದೋಷ ಬಂತು ಅನ್ನೋದು ಬಹುಶಃ ಟೆಕ್ನಿಕಲ್ ಆಗಿ ಏನಾದ್ರೂ ಗೊತ್ತಾಗುವಂತಹ ಸಾಧ್ಯತೆಗಳು ಇರಬಹುದು. ಸೊ ಅದೆಲ್ಲೂ ಕೂಡ ತನಿಖೆ ಆದ ಬಳಿಕ ಗೊತ್ತಾಗತ್ತೆ. ಸೊ ಸದ್ಯಕ್ಕೆ ಈಗ ಏರ್ ಇಂಡಿಯಾ ಸಂಸ್ಥೆಯ ಮೇಲೆ, ಏರ್ ಇಂಡಿಯಾ ವಿಮಾನಗಳ ಮೇಲೆ ಒಂದಷ್ಟು ಅನುಮಾನಗಳು ಬಂದೇ ಬರುತ್ತೆ. ಏರ್ ಇಂಡಿಯಾ ವಿಮಾನ ಹತ್ತೋದಕ್ಕೆ ಒಂದಷ್ಟು ಅಪಸ್ವರಗಳು ಬರುತ್ತೆ. ಸೊ ಏನ್ ತಾಂತ್ರಿಕ ದೋಷ ಇರುತ್ತೋ ಏನೋ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ಒಂದಷ್ಟು ತನಿಖೆ ಮುಗಿಯುವವರೆಗೂ ಕೂಡ ಏರ್ ಇಂಡಿಯಾ ಸಂಸ್ಥೆ ಏನ್ ಹೇಳುತ್ತೆ ಈ ಒಂದು ದುರಂತದ ಬಗ್ಗೆ, ಸೊ ಇದೆಲ್ಲದರ ಒಂದು ತನಿಖೆ ಆಗಬೇಕಾಗತ್ತೆ. ಹಾಗಾಗಿ ಇನ್ನು ಮುಂದೆ ಈ ವಿಮಾನ ದುರಂತ ಸಂಭವಿಸಿದ್ರೆ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುವಂಥವರಿಗೆ ಸೊ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀಡಬೇಕಾಗಿ ಬರುತ್ತೆ, ಸೊ ಪೈಲಟ್ಗಳಿಗೆ ಇನ್ನೂ ಹೆಚ್ಚಿನ ಟ್ರೈನಿಂಗ್ ಬೇಕಾಗಬಹುದಾ, ಅಥವಾ ಟೇಕ್ ಆಫ್ ಆಗುವಂತ ಸಂದರ್ಭಗಳಲ್ಲಿ ಬೇರೆ ಇನ್ನೇನಾದ್ರೂ ಹೊಸ ಟೆಕ್ನಾಲಜಿಯನ್ನ ತರಬೇಕಾಗಿ ಬರುತ್ತಾ, ಈ ರೀತಿ ಒಂದಷ್ಟು ಸಂಶೋಧನೆಗಳು ನಡಿಬೇಕಾಗತ್ತೆ. ಯಾಕಂದ್ರೆ ಒಂದು ವಿಮಾನ ದುರಂತ ಆದ್ರೆ ಎಷ್ಟು ಜನ ಸಾವನ್ನಪ್ತಾರೆ, ಅಟ್ ಎ ಟೈಮ್ 200-300 ಜನ ಪ್ರಯಾಣ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಷ್ಟೂ ಜನರ ಜೀವ ಒಂದು ಫ್ಲೈಟ್ ಅಲ್ಲಿ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ತಂತ್ರಜ್ಞಾನವನ್ನ ಅವರು ಬಳಸಬೇಕಾಗತ್ತೆ. ಎಲ್ಲೋ ಒಂದು ಸಣ್ಣ ಎಡವಟ್ಟಾದ್ರೂ ಕೂಡ ಅಷ್ಟೂ ಜನರ ಪ್ರಾಣ ಹಾರಿ ಹೋಗುತ್ತೆ ಒಂದು ಘಳಿಗೆಯಲ್ಲಿ. ಹೀಗಾಗಿ ಎಂಥದ್ದೊಂದು ವಿಮಾನ ದುರಂತ ನಡೆದಿದೆ. ಸದ್ಯಕ್ಕೆ ಸಮಸ್ಯೆಗಳನ್ನ ಸರಿಪಡಿಸಲಾಗಿದೆ ಅಂತ ಹೇಳಿ ಹಿಂದೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಏರ್ ಇಂಡಿಯಾ, ಈಗ ಈ ಘಟನೆ ಬಗ್ಗೆ ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ ಅನ್ನೋದನ್ನ ನಾವೀಗ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ.